ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ಟ್ರೆಡಿಷ್ನಲ್ ರೆಸಿಪಿಯಾದ ಅಕ್ಕಿ ಉಸ್ಲಿನ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ವೈಕುಂಠ ಏಕಾದಶಿ ದಿನದ್ದು, ಆದರೆ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಜಾನ್ವರಿ 1 ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ನಿಮ್ಮ ಎಲ್ಲ ಕನಸುಗಳು ಈ ವರ್ಷ ನನಸಾಗಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಈ ದಿನದ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಆಗಲೇ ಹೇಳಿದಾಗ ಇವತ್ತು ಅಕ್ಕಿ ಉಸ್ಲಿ ಅಂತ ಹೇಳಿದ್ನಲ್ವ, ಇದೊಂದು ಒಳ್ಳೆ ತುಂಬ ಅಂದರೆ ತುಂಬಾ ಸಿಂಪಲ್ ಆದ ಒನ್ ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ನಾನಿಲ್ಲಿ ಫಸ್ಟು ಕುಕ್ಕರ್ನ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫಸ್ಟ್ ಇದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ, ಕಾದ ನಂತರ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ. ತುಂಬ ಬೇಸಿಕ್ ಒಗ್ಗರಣೆ ಸಾಕು. ಮತ್ತು ಇದಕ್ಕೆ ನೀವು ಇಷ್ಟ ಬಂದಿದ್ದು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಹಾಗೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಸೇರಿಸಿ ಹಚ್ಚಿಟ್ಟಿರೋಂಥ ಈರುಳ್ಳಿ ಕೂಡ ಹಾಕಿ ನೀಟಾಗಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇಂಥ ತರಕಾರಿನೇ ಹಾಕಬೇಕು, ಇಂಥ ಕಾಳುಗಳನ್ನೇ ಹಾಕಬೇಕು ಅಂತ ಇಲ್ಲ, ನಿಮ್ಗೆ ಯಾವ್ದು ಇರುತ್ತೋ ಅದನ್ನು ಹಾಕ್ಕೋಬೋದು. ಈಗ ಟೊಮೊಟೊ ಹಣ್ಣು ಹಾಕಿ ಸ್ವಲ್ಪ, ಈಗ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈ ಟೈಮ್ನಲ್ಲೇ ಟೊಮೊಟೊ ಹಾಕಿದಾಗಲೇ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಪೂರ್ತಿ ಈಗಲೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಂಬಿಡೋಣ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಬರೀ ಆಲೂಗಡ್ಡೆ ಬದನೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ ತರಕಾರಿನ. ನೀವು ಯಾವ ತರಕಾರಿ ಆದರೂ ಹಾಕ್ಕೋಬೋದು ನಿಮ್ಗೆ ಇಷ್ಟ ಬಂದಿದ್ದು. ನಾನು ಮಕ್ಳುಗಳಿಗೆ ತಿನ್ನೋದಕ್ಕೆ ಉದ್ದುದಕ್ಕೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಬದನೆಕಾಯಿ, ಒಂದು ಸ್ವಲ್ಪ ಹಿಚ್ಕಿದ ಅವರೆ ಬೇಳೆ ಇತ್ತು, ಸೊ ಹಿಚ್ಕಿದ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದು ಬಟಾಣಿ, ಹಸಿಕಾಳು ಯಾವ್ದು ಬೇಕಾದರೂ ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಅಥವಾ ಮೊಸರು ಬಜ್ಜಿ ನೀವು ತಿನ್ಬೋದು, ಆದರೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾತ್ರ ತುಂಬಾ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ಬೆಂದಾದಮೇಲೆ 1 ಸ್ಪೂನಷ್ಟು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಆ್ಯಕ್ಚುಲಿ ಗರಂ ಮಸಾಲ ಹಾಕಲ್ಲ, ನಾನಿಲ್ಲೊಂದು ಅರ್ಧ ಸ್ಪೂನಷ್ಟು ಫ್ಲೇವರ್ಗೆ ಗರಂ ಮಸಾಲ ಹಾಕಿದ್ದೀನಿ. ಇದಕ್ಕೆ ಮುಂಚೆ ಎಲ್ಲ ಇದಕ್ಕೆ ಯಾರು ಗರಂ ಮಸಾಲ ಹಾಕ್ತಾ ಇಲ್ಲ, ಜಸ್ಟ್ ಹಾಗೆ ಬೇಸಿಕ್ ಒಗ್ಗರಣೆ ಕೊಟ್ಟು ಸಾಂಬಾರು ಪೌಡ್ರ್ ಹಾಕಿ ನೀರು ಹಾಕಿ ಇದಕ್ಕೆ ಈ ಟೈಮ್ನಲ್ಲಿ ನಾವಿಲ್ಲಿ ಅಕ್ಕಿನ ಉರ್ತಿ ಹಾಕ್ಕೋಬೇಕು. ನಾನು ಎಕ್ಸ್ಟ್ರಾಸ್ ಇದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ನೀರು ಹಾಕಿ ಈಗ ಪಕ್ಕದ ಸ್ಟವ್ಗೆ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು ಬಾಣಲೆ ಇಟ್ಟು ಅಕ್ಕಿ ಹುರ್ಕೊಳ್ಳೋಣ. ನಿಮ್ಮ ಟೈಮ್, ನಾನು ಫಸ್ಟೇ ಅಕ್ಕಿನ ಸ್ವಲ್ಪ ತೊಳೆದು ಒಂದು ಬಟ್ಟೆ ಮೇಲೆ ಹಾರಾಕಿ ಹಾಕಬೇಕಾಗಿತ್ತು. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಗಡಿ ಬಿಡಿಲಿ ಅರ್ಜೆಂಟ್ಗೆ ಮರ್ತುಬಿಟ್ಟಿದ್ದೆ. ಹಾಗೆ ಮರ್ತುಬಿಟ್ಟಿದ್ನಲ್ಲ, ಅಲ್ಲೇ ತೊಳೆದುಬಿಟ್ಟು ಹಾಗೆ ಸ್ವಲ್ಪ ಹಸಿದೆ ಹಾಕ್ಕೊಳ್ತಾ ಇದ್ದೀನಿ. ಹಂಗಾಗಿ ಒಂದು 2 ನಿಮಿಷ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳ್ತು. ನೀವು ಬೇಕಿದ್ರೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಅಕ್ಕಿ ತೊಳೆದುಬಿಟ್ಟು ಒಂದು ಬಟ್ಟೆ ಮೇಲೆ, ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟು ನೀವು ಬೇರೆ ಎಲ್ಲ ತರಕಾರಿ ಕಟ್ ಮಾಡಿ, ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋ ಅಷ್ಟರಲ್ಲಿ ಅದು ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ. ಆಗ ನೀವು ಹುರಿದಾಗ ಬೇಗನೂ ಆಗುತ್ತೆ. ಬೇಗ ಸ್ವಲ್ಪ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕೆಂಪಗೆ ಆಗೋವರೆಗೂ. ಕೆಂಪಗಾಗಿ ಸ್ವಲ್ಪ ನಿಮಗೆ ಅದು ಕಡಲೆಪುರಿ ಥರ ಪಫಿನೆಸ್ ಬಿಟ್ಕೊಳ್ತಾ ಹೋಗುತ್ತೆ. ಈಗ ನೋಡ್ಬೋದು ನೀವು, ನಾನು ತೋರಿಸ್ತೀನಿ ನಿಮಗೆ. ಆ ರೀತಿ ಹುರಿದು ಹಾಕ್ಕೊಳ್ಳೋದ್ರಿಂದ ತುಂಬಾ ಉದುದ್ರಾಗಿ ಆಗುತ್ತೆ. ಮತ್ತು ಇದಕ್ಕೆ ಈ ರೀತಿ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಮತ್ತು ಅಕ್ಕಿ ಚೆನ್ನಾಗೂ ಬೆಂದಿರುತ್ತೆ. ಉದುದ್ರಾಗಿತ್ತು ಅಂತ ಮುಳ್ಳಕ್ಕಿ ಥರ ಆಗೋದಿಲ್ಲ, ಸಾಫ್ಟಾಗಿ ಬೆಂದಿರುತ್ತೆ, ಚೆನ್ನಾಗೂ ಇರುತ್ತೆ. ಮತ್ತು ಅನ್ನ ನಿಮಗೆ ಒಂದು ಟೇಸ್ಟ್ ಮಾತ್ರ ಒಂಥರ ಚೆನ್ನಾಗಿರುತ್ತೆ ಇದು ತೆಂಗಿನಕಾಯಿ ಚಟ್ನಿ ಜೊತೆ. ಈಗ ನಾವು ಮಳ್ತಾ ಇರೋ ನೀರಿಗೆ ಸೇರಿಸ್ಕೊಂಡು ಉಪ್ಪು ಖಾರ ಚೆಕ್ ಮಾಡಿ ತೆಂಗಿನಕಾಯಿ ತುರಿ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. 2 ವಿಷಿಲ್ನ ಕೂಗಿಸ್ಕೊಂಡು ನಮಗೆ ಅಕ್ಕಿ ಉಸ್ಲಿ ರೆಡಿ ಆಗುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ನಾವು ತಿಂಡಿ ತಿಂದು ಎಲ್ಲ ಕೆಲಸ ಮುಗಿಸಿ ಇವತ್ತು ಹಸ್ಬೆಂಡ್ ಫ್ರೀ ಇದ್ದರು, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೊರಟ್ವಿ. ನಾನಿಲ್ಲಿ ಇವತ್ತು ಲಕೋಜನಹಳ್ಳಿ ಹತ್ರ ಇರೋ ಶಿವನಹಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ, ನಮ್ಮ ತಂದೆ ಮನೆ ದೇವರು, ಅಲ್ಲಿ ಹೋಗ್ಬಿಟ್ಟು ಆನಂತರ ನಾವು ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೂ ಕೂಡ ಹೋದ್ವಿ. ಆ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ್ದು ನಾನು ವಿಡಿಯೋ ಹಾಕಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಡ್ರೆಸ್ಗೋಸ್ಕರ ಆ ವಿಡಿಯೋ ಚೆಕ್ ಮಾಡ್ಬೋದು. ಹಾಗೆ ಅಲ್ಲೂ ಎಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅವತ್ತು ವೈಕುಂಠ ಏಕಾದಶಿ ದಿನ ಅಲ್ವಾ, ಸೊ ಹಾಗೆ ಆನ್ ದ ವೇ ಬರ್ತಾ ನಮ್ಮ ಅಜ್ಜಿ ಊರಲ್ಲಿ ಶ್ರೀನಿವಾಸ ದೇವಸ್ಥಾನದಲ್ಲಿ ತುಂಬ ವಿಶೇಷ ಪೂಜೆ ಇಟ್ಕೊಂಡಿದ್ರು. ಹಾಗೆ ಅಲ್ಲೂ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ನಾನು ಇವತ್ತಿನ ದಿನ. ನೋಡ್ಬೋದು ನೀವಿಲ್ಲಿ ಈ ಮೇಯ್ನ್ ಈ ಸ್ಪಾಟಲ್ಲಿ ಹೈಲೈಟ್ ಅಂದರೆ 108 ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನ ಮಾತ್ರ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ.
ಬೆಂಗಳೂರು ಅಕ್ಕಪಕ್ಕ ಇರೋರಂತೂ ಮಿಸ್ ಮಾಡದೆ ಈ ಜಾಗಕ್ಕೆ ಒಂದ್ಸತಿ ವಿಸಿಟ್ ಕೊಟ್ಟು ಹೋಗಿ. ಅಷ್ಟು ಚೆನ್ನಾಗಿದೆ, ನಿಮಗೆ ಒಂದು ಪ್ರಶಾಂತವಾದ ಸ್ಥಳ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೊಬ್ರಿಗೆ ಉಪಯೋಗ ಆಗುತ್ತಾನೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.